ಮುಸ್ಲಿಂ ಯುವಕ ಧ್ವನಿ ಎತ್ತಿದ್ದಕ್ಕೆ ಇಷ್ಟೊಂದು ಸುದ್ದಿ ಆಯ್ತಾ? ಸೌಜನ್ಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ. ಸೌಜನ್ಯ ವಿಚಾರದಲ್ಲಿ ಇವ್ರು ಸದ್ದೇ ಇಲ್ಲ. ಯಾಕೆ? ಒಂದ್ ವೇಳೆ ಸೌಜನ್ಯ ಕೊಲೆ ಮಾಡಿದ್ದ ಆರೋಪಿ ಮುಸ್ಲಿಂ ಆಗಿದ್ರೆ? ನಮಸ್ಕಾರ. ಬಿಜೆಪಿ ಮತ್ತು ಸಂಘ ಪರಿವಾರ ಇವೆರಡು ಹೆಚ್ಚಾಗಿ ಅಬ್ಬರಿಸೋದು ಮತ್ತು ಕಾಣಿಸೋದು ಧರ್ಮಗಳ ಮಧ್ಯೆ ಒಡಕು ತರೋ ವಿಚಾರ ಇದೆ ಅಂದ್ರೆ ಮಾತ್ರ. ಬಿಜೆಪಿ ಪಟಾಲ ಮರುಕ್ಷಣನೇ ಆ ಸ್ಥಳದಲ್ಲಿ ಮೊಕ್ಕಮನ್ನ ಹೂಡಿರ್ತಾರೆ. ಹೌದು, ಅದು ಯಾವುದಾದ್ರೂ ವಿಚಾರ ನಡೆದ್ರೆ, ಗಲಭೆ ನಡೆದ್ರೆ, ಅತ್ಯಾಚಾರ ಪ್ರಕರಣಗಳೇ ನಡೆದ್ರೆ, ಕೊಲೆ ನಡೆದ್ರೆ ಅಲ್ಲಿ ಆರೋಪಿ ಮತ್ತು ಸಂತ್ರಸ್ತ ಯಾರಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕೊಂಡು ಬಿಜೆಪಿ ಪಟಾಲಂ ಫೀಲ್ಡ್ಗೆ ಇಳಿಯುತ್ತೆ. ಆರೋಪಿ ಮುಸ್ಲಿಂ ಆಗಿ ಹಿಂದೂ ಸಂತ್ರಸ್ತ ಆಗಿದ್ರೆ ಬಿಜೆಪಿ ಪಟಾಲಂ ಅಲ್ಲಿರುತ್ತೆ. ಅದೇ ಹಿಂದೂ ಆರೋಪಿಯಾಗಿ ಸಂತ್ರಸ್ತರು ಮುಸ್ಲಿಂ ಆಗಿದ್ರೆ ಅಲ್ಲಿ ಯಾವೊಬ್ಬ ಬಿಜೆಪಿಯ ನಾಯಕರು ಕೂಡ ಕಾಣಸಿಗೋದಿಲ್ಲ. ಇದು ಹೋಗ್ಲಿ, ಇದನ್ನ ಬಿಟ್ಬಿಡೋಣ. ಅದೇ ಆರೋಪಿಯು ಕೂಡ ಹಿಂದೂ ಮತ್ತು ಸಂತ್ರಸ್ತರು ಕೂಡ ಹಿಂದೂ ಆಗಿದ್ರು ಕೂಡ ಅಲ್ಲಿ ಬಿಜೆಪಿ ನಾಯಕರು ಕಾಣಸಿಗೋದಿಲ್ಲ. ಇದಕ್ಕೆ ಹಲವಾರು ಉದಾಹರಣೆಗಳನ್ನ ನೀವು ತೆಗೆದುಕೊಳ್ಬಹುದು. ಪ್ರವೀಣ್ ನೆಟ್ಟಾರು ಹತ್ಯೆಯನ್ನ ಮುಸ್ಲಿಂ ಯುವಕರು ಮಾಡಿದ್ದಾರೆ ಅಂತ ತಿಳಿದ ಕೂಡಲೇ ಬಿಜೆಪಿಯ ಪಟಾಲಂ ಆ ಸ್ಥಳದಲ್ಲಿ ಮೊಕ್ಕಮನ್ನ ಹೂಡಿತ್ತು. ಪ್ರವೀಣ್ ಕುಟುಂಬಕ್ಕೆ ಬಿಜೆಪಿಯಿಂದ 25 ಲಕ್ಷ ರೂಪಾಯಿ ಪರಿಹಾರ, ಹಾಗೇನೆ ಅಶ್ವಥ್ ನಾರಾಯಣ್ ಅವರು 10 ಲಕ್ಷ ರೂಪಾಯಿ ನೆರವನ್ನ ನೀಡಿದ್ರು. ಇನ್ನು ಶಿವಮೊಗ್ಗದಲ್ಲಿ ನಡೆದಿದ್ದ ಭಜರಂಗ್ ದಳ ಕಾರ್ಯಕರ್ತ ಹರ್ಷ ಉರುಫ್ ಹಿಂದೂ ಹರ್ಷ ಹತ್ಯೆ ಪ್ರಕರಣದ ಆರೋಪಿ ಮುಸ್ಲಿಂ ಅಂತ ತಿಳಿದ ಕೂಡಲೇ ಬಿಜೆಪಿಯ ನಾಯಕರು ಹರ್ಷ ಮನೆಗೆ ತೆರಳಿ ಸಾಂತ್ವನವನ್ನ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಹಿಂದೂ ಸಂಘಟನೆಯ ಕಾರ್ಯಕರ್ತ ಹರ್ಷ ಮನೆಗೆ ಭೇಟಿನ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿ ರಾಜ್ಯ ಸರ್ಕಾರದ ವತಿಯಿಂದ 25 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನ ನೀಡಿದ್ರು. ಈಗ ನಾವು ಹೇಳಿರೋ ಈ ಪ್ರಕರಣಗಳಲ್ಲಿ ಮುಸ್ಲಿಂ ಆರೋಪಿ, ಹಿಂದೂ ಯುವಕರು ಸಂತ್ರಸ್ತರು. ಅಪರಾಧಿಗೆ ಶಿಕ್ಷೆ ಆಗ್ಲೇಬೇಕು, ಇದರಲ್ಲಿ ಯಾವುದೇ ಮಾತಿಲ್ಲ. 2016 ಮಾರ್ಚ್ 21ರಂದು ಮಂಗಳೂರಿನ ಕೊಡಿಯಾಲ್ ಬೈಲ್ನಲ್ಲಿ RTI ಕಾರ್ಯಕರ್ತ ವಿನಾಯಕ ಬಾಳಿಗ ಅವರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ನಮೋ ಬ್ರಿಗೇಡ್ನ ನರೇಶ್ ಶೆಣೈ ಪ್ರಮುಖ ಆರೋಪಿಯಾಗಿರೋ ಈ ಪ್ರಕರಣದಲ್ಲಿ ಒಟ್ಟು 7 ಆರೋಪಿಗಳಿದ್ದಾರೆ. ಆದ್ರೆ ಬಿಜೆಪಿ ಈ ಪ್ರಕರಣದಲ್ಲಿ ಮುನ್ನೆಲೆಗೆ ಬರಲಿಲ್ಲ. ಬೆಂಗಳೂರಿನ ನಗರಪೇಟೆಯಲ್ಲಿರೋ ಮೊಬೈಲ್ ಶಾಪ್ ಒಂದರಲ್ಲಿ ನಡೆದ ಗಲಾಟೆಗೆ ಸಂಬಂಧಿಸಿದಂತೆ ಗಲಾಟೆ ಮಾಡಿದವರು ಮುಸ್ಲಿಂ ಅವರು ಅಂತ ತಿಳಿದ ಕೂಡಲೇ ಆ ಸ್ಥಳಕ್ಕೆ ಬಿಜೆಪಿಯ ಶೋಭಾ ಕರಂದ್ಲಾಜೆ, ತೇಜಸ್ವಿ ಸೂರ್ಯ ಸೇರಿದಂತೆ ಆ ಸ್ಥಳಕ್ಕೆ ಹೋಗಿ ಬಿಜೆಪಿಯ ಹಲವು ನಾಯಕರು ಮೊಕ್ಕಮನ್ನ ಹೂಡಿದ್ರು. ಈಗ ಇನ್ನೊಂದು ಪ್ರಕರಣವನ್ನ ನೋಡೋಣ. ಜಾನುವಾರು ಸಾಗಣೆಯನ್ನ ಮಾಡ್ತಾ ಇದ್ದ ವಾಹನವನ್ನ ತಡೆದು ವಾಹನದಲ್ಲಿ ಇದ್ದವ್ರ ಮೇಲೆ ಹಲ್ಲೆನ ನಡೆಸಿ ಅವರನ್ನ ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿದ ಆರೋಪ ಕೇಳಿ ಬಂದಿದ್ದು ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಕೇರೆಹಳ್ಳಿ ಮೇಲೆ. ಇಲ್ಲಿ ಸಾವನ್ನಪ್ಪಿದ ವ್ಯಕ್ತಿ ಮುಸ್ಲಿಂ ಇದ್ರಿಶ್ ಪಾಷಾ ಅನ್ನೋರು. ಆದ್ರೆ ಈ ಪ್ರಕರಣ ನಡೆದಾಗ ಇದು ಹೆಚ್ಚಾಗಿ ಮುನ್ನೆಲೆಗೆ ಬರಲಿಲ್ಲ. ಯಾವ ರಾಜಕಾರಣಿಗಳು ಸಹ ಸಂತ್ರಸ್ತ ಮುಸ್ಲಿಂ ವ್ಯಕ್ತಿಯ ಮನೆಗೆ ತೆರಳಿ ಒಂದು ಸಾಂತ್ವನವನ್ನ ಹೇಳೋ ಕೆಲಸವನ್ನು ಕೂಡ ಮಾಡಲಿಲ್ಲ. ಯಾಕೆ ತಾರತಮ್ಯ? ಇಲ್ಲಿ ಸಾವನ್ನಪ್ಪಿರೋ ಅಥವಾ ಸಂತ್ರಸ್ತರಿಗೆ ಸಮಾಧಾನ ಹೇಳೋದನ್ನ ಬಿಟ್ಟು ಜಾತಿಯ ಆಧಾರದ ಮೇಲೆ ಯಾಕೆ ರಾಜಕೀಯ ಆಟವನ್ನ ಮಾಡ್ತಾ ಇದ್ದಾರೆ? ಇದು ಕೊಲೆ ವಿಚಾರದಲ್ಲಿ ಮಾತ್ರ ಅಲ್ಲ, ಮಹಿಳೆಯರ ಅತ್ಯಾಚಾರ ಪ್ರಕರಣದಲ್ಲಿಯೂ ಕೂಡ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ. ಈ ಹಿಂದೆ ಹುಬ್ಬಳ್ಳಿಯ ಕಾಲೇಜ್ ಕ್ಯಾಂಪಸ್ ಒಂದರಲ್ಲಿ ನಡೆದ ನೇಹಾ ಅವರ ಕೊಲೆ ಪ್ರಕರಣ ವಿಚಾರವನ್ನೇ ಇಟ್ಕೊಳ್ಳೋಣ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರಾದ ನಿರಂಜನ್ ಹಿರೇಮಠ್ ಅವರ ಪುತ್ರಿ BVB ಕಾಲೇಜ್ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ರಾಷ್ಟ್ರದಾದ್ಯಂತ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಈ ಪ್ರಕರಣದ ಆರೋಪಿ ಮುಸ್ಲಿಂ ಯುವಕ ಫಯಾಜ್ ಅಂತ ತಿಳಿದ ಕೂಡಲೇ ಬಿಜೆಪಿಯ ಪಟಾಲಂ ಸಾವಿನ ಮನೆಯಲ್ಲಿತ್ತು. ನಿತ್ಯವೂ ಕೂಡ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ವಿರೋಧ ಪಕ್ಷದ ನಾಯಕ R ಅಶೋಕ್, KS ಈಶ್ವರಪ್ಪ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಭೇಟಿನ ನೀಡಿ ಸಾಂತ್ವನವನ್ನ ಹೇಳಿದ್ರು. ಹಾಗೇನೆ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ನೇಹಾ ಅವರ ಮನೆಗೆ ತೆರಳಿ ಅವರ ತಂದೆ ತಾಯಿಗೆ ಸಾಂತ್ವನವನ್ನ ಹೇಳಿದ್ರು. ಇಲ್ಲಿ ಬಿಜೆಪಿ ನಾಯಕರು ಬರಬಾರ್ದಿತ್ತು, ಈ ಪ್ರಕರಣದಲ್ಲಿ ಸಾಂತ್ವನವನ್ನ ಹೇಳಬಾರ್ದಾಯ್ತು ಅಂತ ನಾನು ಹೇಳ್ತಾ ಇಲ್ಲ. ಬದಲಾಗಿ ಬಿಜೆಪಿಗರು ಪ್ರಮುಖವಾಗಿ ಈ ರೀತಿ ಮುಸ್ಲಿಂ ವ್ಯಕ್ತಿ ಇದ್ದಾಗ ತೋರಿಸೋ ಇಂಟ್ರೆಸ್ಟ್ ಪ್ರತಿಯೊಂದು ಪ್ರಕರಣದಲ್ಲಿಯೂ ಕೂಡ ತೋರಿಸಬೇಕು ಅನ್ನೋದೇ ನಮ್ಮ ಆಶಯ. ನೇಹಾ ವಿಚಾರದಲ್ಲಿ ಇಷ್ಟೊಂದು ಮುನ್ನೆಲೆಗೆ ಬಂದು ಹೋರಾಟನ ಮಾಡಿ ಪ್ರತಿಭಟನೆಯನ್ನ ಮಾಡಿದ ಬಿಜೆಪಿ ಮತ್ತು ಸಂಘ ಪರಿವಾರದವರು ನೇಹಾದಂತೆಯೇ ದಲಿತ ವಿದ್ಯಾರ್ಥಿನಿ ದಾನಮ್ಮ ಮೇಲೆ ಅತ್ಯಾಚಾರವನ್ನ ಎಸಗಿ ಕ್ರೂರವಾಗಿ ಕೊಲೆಯನ್ನ ಮಾಡಲಾಗಿತ್ತು. ಇನ್ನು ಚಿತ್ರದುರ್ಗದ ಮುರುಘಾ ಮಠದ ಅತ್ಯಾಚಾರ ಪ್ರಕರಣಗಳು ಕೂಡ ನಡೆದಿದ್ದಾವೆ. ಪ್ರತಿ ಗಂಟೆಗೆ ಮಹಿಳೆಯ ಮೇಲೆ ಸರಾಸರಿ 4 ಅತ್ಯಾಚಾರ ಹಾಗೂ ಪ್ರತಿ 2 ನಿಮಿಷಕ್ಕೊಂದು ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ ಅಂತ ವರದಿಯಾಗಿದೆ. ಒಟ್ಟಾರೆಯಾಗಿ ಮಹಿಳೆಯರ ಮೇಲೆ ನಡೀತಾ ಇರೋ ದೌರ್ಜನ್ಯಗಳನ್ನ ಕಂಡಿಸಬೇಕಾದ ಎಲ್ಲ ರಾಜಕಾರಣಿಗಳು ಜಸ್ಟ್ ತಮ್ಮ ರಾಜಕಾರಣಕ್ಕೋಸ್ಕರ ಜಾತಿ ಆಧಾರಿತವಾಗಿ ತೆಗೆದುಕೊಂಡು ರಾಜಕೀಯಕ್ಕೆ ಈ ಕೊಲೆ ಗಲಾಟೆಗಳನ್ನ ಬಳಕೆ ಮಾಡ್ಕೋತಾ ಇದ್ದಾವೆ.
ಇದೇ ಬಿಜೆಪಿ ನೇಹಾ ಪ್ರಕರಣವನ್ನ ರಾಜಕೀಯಕ್ಕೆ ಬಳಕೆನ ಮಾಡ್ಕೊಂಡಿದೆ. ಅದೇ ಸೌಜನ್ಯ ಪ್ರಕರಣವನ್ನ ಕೈ ಬಿಟ್ಟು ಕೂತಿದೆ. ನೇಹಾ ಆಗ್ಲಿ, ಸೌಜನ್ಯ ಆಗ್ಲಿ, ದಾನಮ್ಮ ಆಗ್ಲಿ, ಇವರೆಲ್ಲರೂ ಕೂಡ ಈ ದೇಶದ ಹೆಣ್ಣು ಮಕ್ಕಳು. ಇವರನ್ನ ರಕ್ಷಣೆ ಮಾಡಬೇಕಾಗಿದ್ದು ಎಲ್ಲರ ಕರ್ತವ್ಯ. ಇವರನ್ನ ಹೀನವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಕಟುಕರಿಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲಿ ಇವರನ್ನ ಕೊಲೆ ಮಾಡಿದ್ದು ವ್ಯಕ್ತಿನೇ ಹೊರತು ಧರ್ಮ ಅಲ್ಲ. ಕೊಲೆಗಳು, ಅತ್ಯಾಚಾರದ ವಿಚಾರದಲ್ಲಿ ಬಿಜೆಪಿ ಧರ್ಮಗಳನ್ನ ಎಳೆತಂದು ಕಿಡಿ ಹಚ್ಚೋದು ಎಷ್ಟರ ಮಟ್ಟಿಗೆ ಸರಿ? ಬಿಜೆಪಿಯ ಫಾಲೋವರ್ಸ್, ನೀವು ಈ ಬಗ್ಗೆ ಯೋಚನೆ ಮಾಡಲೇಬೇಕು. ಸೌಜನ್ಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದು ಆಕೆಯನ್ನ ಭರ್ಪರವಾಗಿ ಕೊಲೆ ಮಾಡಿದ ಘಟನೆ ನಡೆದು 14 ವರ್ಷಗಳು ಕಳೆದಿದ್ದಾವೆ. ಆದ್ರೆ ಇನ್ನೂ ಕೂಡ ಆರೋಪಿಗೆ ಶಿಕ್ಷೆನೇ ಆಗಿಲ್ಲ. ಬದಲಾಗಿ ನಿರಪರಾಧಿಗೆ ಶಿಕ್ಷೆನ ಅನುಭವಿಸಂತಾಯ್ತು. 14 ವರ್ಷಗಳೇ ಕಳೆದ್ರೂ ಕೂಡ ಆರೋಪಿಗೆ ಶಿಕ್ಷೆ ಆಗ್ಬೇಕು ಅಂತ ಯಾವೊಬ್ಬ ಬಿಜೆಪಿಗರು ಕೂಡ ಇಲ್ಲಿವರೆಗೂ ಧ್ವನಿ ಎತ್ತಲಿಲ್ಲ. ಯಾಕೆ? ನೊಂದ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಧೈರ್ಯವನ್ನ ಹೇಳೋ ಕೆಲಸ ಮಾಡ್ಲಿ ಅಥವಾ ಸಾಂತ್ವನ ಹೇಳೋ ಕೆಲಸ ಆಗ್ಲಿ ಇನ್ನೂ ಕೂಡ ನಡೆದಿಲ್ಲ. ಯಾಕಂದ್ರೆ ಇಲ್ಲಿ ಸಾವನ್ನಪ್ಪಿರೋದು ಹಿಂದೂ ಯುವತಿ, ಕೊಲೆ ಮಾಡಿದವರು ಕೂಡ ಹಿಂದೂ ಅನ್ನೋ ವಿಚಾರ ಇದೆ. ಇದರಲ್ಲಿ ಕೊಲೆ ಮಾಡಿದ ಆರೋಪಿ ಮುಸ್ಲಿಂ ಇದ್ದಿದ್ರೆ ಈಗಾಗಲೇ ನೊಂದ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ತಾ ಇತ್ತೋ ಏನೋ. ಸದ್ಯ 14 ವರ್ಷ ಕಳೆದ್ರೂ ಕೂಡ ನ್ಯಾಯ ಸಿಗದೆ ವಂಚಿತಳಾಗಿರೋ ಹಿಂದೂ ಹೆಣ್ಣು ಮಗಳು ಸೌಜನ್ಯ ಪರವಾಗಿ ಮುಸ್ಲಿಂ ಯುವಕ ಸಮೀರ್ ಧ್ವನಿಯನ್ನ ಎತ್ತಿದ್ದಾನೆ. ಹಲವಾರು ಬೆದರಿಕೆ ಕರೆಗಳನ್ನ ಕೂಡ ಪಡಿತಾ ಇದ್ದಾನೆ. ಆದ್ರೂ ಕೂಡ ಆತ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಇದರಲ್ಲಿ ಜಾತಿಯನ್ನ ಎಳುತ್ತಾರೋ ದುರುಳರು ಸಮೀರ್ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಸೌಜನ್ಯ ಕೊಂದವರು ಮುಸ್ಲಿಂ ಆಗಿದ್ರೆ ಈಗಾಗಲೇ ಸೌಜನ್ಯಳಿಗೆ ನ್ಯಾಯ ಸಿಗ್ತಾ ಇತ್ತ ಏನೋ. ಗೋಧಿ ಮೀಡಿಯಾಗಳು ಸಹ 24/7 ಈ ವಿಚಾರದ ಬಗ್ಗೆ ಧ್ವನಿಯನ್ನ ಎತ್ತಾ ಇದ್ವೋ ಏನೋ. ಬಿಜೆಪಿಯ ನಾಯಕರು ಸೌಜನ್ಯ ಮನೆಗೆ ತೆರಳಿ ಸಾಂತ್ವನ ಹೇಳಿ ಪರಿಹಾರ ಅಥವಾ ನೆರವನ್ನ ನೀಡ್ತಾ ಇದ್ರು. ಆದ್ರೆ 14 ವರ್ಷ ಕಳೆದ್ರೂ ಕೂಡ ಇವು ಯಾವ ಘಟನೆಗಳು ಸಹ ನಡೆದಿಲ್ಲ. ಯಾಕೆ ಅಂತ ನೀವೇ ಊಹಿಸ್ಕೊಳ್ಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.